ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭಗೀರಥಿ ಅಜ್ಜಿ ಅಂತಾರೆ, ಇವತ್ತು ನನ್ನ ಗಂಡ ನನ್ನ ಜೊತೆಲೇ ಇಲ್ಲದೆ ಇರ್ಬೋದು, ಆದರೆ ಅವ್ರ ಹೆಸರನ್ನ ನನ್ನ ಕೂಟ ಯಾವತ್ತೂ ಮರ್ತಿಲ್ಲ. ಸರಿ ಅಜ್ಜಿ, ನಿಮ್ಮ ಗಂಡನ ಹೆಸರು ಹೇಳು ಅಂತ ರಿಸೆಪ್ಷನ್ ಮೇಡಮ್ ಕೇಳಿದಾಗ ಭಗೀರಥಿ ಅಜ್ಜಿ ಹೇಳ್ತಾರೆ, ಅಯ್ಯೋ ನನಗೆ ನಾಚಿಕೆ ಆಗುತ್ತೆ ನನ್ನ ಗಂಡನ ಹೆಸರು ಹೇಳೋದಕ್ಕೆ ಅಂತ ನಾಚಿಕೆ ಪಟ್ಕೊತಾರೆ ಅಜ್ಜಿ. ಆಗ ವಿನಂತಿ ಅವ್ರು ಹೇಳ್ತಾರೆ, ಅಮ್ಮಮ್ಮ ನೀನು ನಂತರ ವಯಸ್ಸಿನ ಹುಡುಗಿ ಎಲ್ಲ ನಾಚ್ಕೊಳ್ಳೋಕ್ಕೆ ಸುಮ್ಕೆ ಮರವಾದೆಯಿಂದ ತಾತನ ಹೆಸರು ಹೇಳು, ಹಿಂಗೆಲ್ಲ ಗಂಡನ ಹೆಸರು ಹೇಳ್ಬಿಟ್ರೆ ಅವ್ರ ಆಯಸ್ಸು ಕಮ್ಮಿ ಆಯ್ತದೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಮ್ಮಮ್ಮ, ಸತ್ತು ಸ್ವರ್ಗ ಸೇರಿರೋ ನಮ್ಮ ತಾತನಿಗೆ ಅದು ಹೆಂಗಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಅಂತ ವಿನಂತಿಯವ್ರು ಕೇಳ್ತಾರೆ. ಲೇ, ನಿಮ್ಮ ಪಾಲಿಗೆ ನಿಮ್ಮ ತಾತ ಸತ್ತು ಹೋಗಿರ್ಬೋದು, ಆದರೆ ಅವರು ಇಲ್ಲಿ ನನ್ನ ಎದೆಯಲ್ಲಿ ಯಾವಾಗಲೂ ಜೀವಂತವಾಗಿದ್ದಾರೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಅದಕ್ಕೆ ನನ್ನ ಗಂಡನ ಹೆಸರು ಯಾವತ್ತೂ ಹೇಳಕ್ಕಿಲ್ಲ ಅಂತ ಹೇಳ್ತಾರೆ. ನೀನು ಹೇಳ್ದೆ ಹೋದ್ರೆ ಏನತ್ತೆ, ನಾನು ಹೇಳ್ತೀನಿ, ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಏನೇ ಅದು ಏಕವಚನ, ಕೆಂಪೇಗೌಡರು ಅಂತ ಕರಿ ಅಂತ ಅಜ್ಜಿ ಹೇಳ್ತಾರೆ. ಆಯ್ತಾಯ್ತು, ಕೆಂಪೇಗೌಡರು ಅಂತ ಹುಡುಕ್ ನೋಡವ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅವ್ರು ಹುಡುಕ್ಬಿಟ್ಟು ಹೇಳ್ತಾರೆ, ಹೌದು ಅವ್ರ ಹೆಸರಿದೆ, ಅವರು ನಿನ್ನೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಿಸ್ಟರ್ ಅಲ್ಲಿಗೆ ಬಂದು, ಅಯ್ಯೋ ಅಜ್ಜಿ, ನಿನ್ನೆ ಫೈಲ್ ಇಲ್ಲೇ ಬಿಟ್ಟೋಗಿದ್ದೀರಲ್ಲ, ತಗೊಳ್ಳಿ ಅಂತ ಕೊಡ್ತಾರೆ. ಮೊದಲು ಇವ್ರ ಕೈ ಕೊಟ್ಬಿಡವ, ಇದು ಇಲ್ಲದೆ ಇರೋ ಹೊತ್ತಿಗೆ ನನ್ನ ಮೇಲೆ ಅನುಮಾನ ಪಡೋಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ರು ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ತಕ್ಕಳ್ರವ, ನೋಡ್ಕೊಳ್ಳಿ, ಒಂದೊಂದೇ ಅಕ್ಷರನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ವಿನಂತಿ ಅವರು ಆ ಫೈಲ್ನ ತೊಗೊಂಡ್ಬಿಟ್ಟು ಚೆಕ್ ಮಾಡಿಬಿಟ್ಟು, ಅತ್ತೆ ಅವ್ವ ಇದು ಅಜ್ಜಿದೇ ಫೈಲು, ನಿನ್ನೆ ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ. ನಿಮಗೆ ಕಾಗದದ ಮೇಲೆ ಇರೋ ನಂಬಿಕೆ ನನ್ನ ಮೇಲೆ ಇರಲಿಲ್ವಲ್ವೇ? ನಿಮಗೆಲ್ಲ ನಂಬಿಕೆ ಬಂದಿದ್ದಿದ್ರೆ, ಜೀವಕ್ಕೆ ಸಮಾಧಾನ ಆಗಿದ್ರೆ ನಡೀರಿ ಹೊಂಡವ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಈಶ್ವರಿ ಅವರು ಅಲ್ಲಿಂದ ಹೊರಡ್ತಿದ್ದ ಹಾಗೆ ಭದ್ರಾ ಅಜ್ಜಿ ಸಿಸ್ಟರ್ಗೆ ಕಣ್ಣೊಡ್ದು ಕಣ್ಣಲ್ಲೇ ಥ್ಯಾಂಕ್ಸ್ನ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭದ್ರಾ ಅವರು ವಿದ್ಯೆಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯೆಯವ್ರು ಬಂದ್ಬಿಟ್ಟು, ಗೌಡ್ರೆ ಆಯ್ತು ನಡೀರಿ ಅಂತ ಹೇಳ್ತಾರೆ. ಗೌಡ್ರೆ, ಪರೀಕ್ಷೆ ಹೆಂಗ್ ಬರ್ದೆ ಅಂತ ಕೇಳಕ್ಕಿಲ್ವೇ ಅಂತ ವಿದ್ಯೆಯವ್ರು ಹೇಳ್ತಾರೆ. ಯಾಕೆ ಕೇಳಬೇಕು ಅಂತ ಭದ್ರವ್ರು ಹೇಳ್ತಾರೆ. ಏನು ಗೌಡ್ರೆ ನೀವು, ಸರಿ ಬಿಡಿ, ನೀವು ಕೇಳಿಲ್ಲ ಅಂದ್ರೆ ನಾನು ಹೇಳ್ತೀನಿ. ನೀವು ಇಷ್ಟು ಕಷ್ಟಪಟ್ಟು ನನ್ನ ಕರ್ಕೊಂಬಂದಿದ್ದೀರ ಅಂದ್ಮೇಕೆ ನಾನು ಪರೀಕ್ಷೆ ಸಂದಾಗ ಬರೀದೇ ಇರ್ತೀನಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಕಷ್ಟಪಡ್ತಾ ಇರೋದು ನಾನಲ್ಲ, ಮಾತು ಕೊಟ್ಟು ತಗ್ಲಾಕೊಂಡಿರೋದು ನಮ್ಮ ಅಮ್ಮಮ್ಮ, ಅವ್ರು ಪಡ್ತಾ ಇರೋದು ಅಂತ ಭದ್ರವ್ರು ಹೇಳ್ತಾರೆ. ಯಾಕೆ ಗೌಡ್ರೆ, ನೀವು ಕಷ್ಟಪಡ್ತಾ ಇಲ್ವೇ? ಓಹೋ, ನಿಮ್ಮ ಹೆಂಡ್ರು ಪರೀಕ್ಷೆ ಬರೀಬೇಕಂತ ಆಲ್ ಟಿಕೆಟ್ ಕೊಡಿಸಿದ್ರಲ್ವೇ, ನಿಮಗೆಲ್ಲ ಇದೆಲ್ಲ ಕಷ್ಟ ಆಯ್ತದಾ? ಇದು ಒಂಥರ ಇಷ್ಟ ಅಂತ ನನಗೆ ಗೊತ್ತಾಯ್ತು ಬಿಡಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆ ಮುದುಕಿ ಆಸ್ಪತ್ರೆಯಲ್ಲಿ ಎಲ್ಲರನ್ನೂ ಮ್ಯಾನೇಜ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ, ನಡಿ ಅಂತ ಭದ್ರವ್ರು ಹೇಳ್ತಾರೆ. ಹೌದು ವಿನಂತಿ ಅಕ್ಕ, ಅತ್ತೆ ಸಾವಿತ್ರಿ ಅಮ್ಮವ್ರ ಹತ್ರ ಸಿಗಾಕೊಂಡ್ರೆ ಅಷ್ಟೇ ಕತೆ, ನಡಿ ಬಿರ್ನೆ ಹೋಗೋಣ ಅಂತ ವಿದ್ಯೆಯವ್ರು ಹೇಳ್ತಾರೆ. ಓಹೋ, ಇದು ಮಾತ್ರ ಸಂದಾಗ ಗೊತ್ತಾಯ್ತದೆ, ನಡಿ ಹೋಗುಮ ಅಂತ ಭದ್ರವ್ರು ಹೇಳ್ತಾರೆ. ಈ ಕಡೆ ಈಶ್ವರಿ ಗ್ಯಾಂಗ್ ಪತ್ತೆ ಹಚ್ಚಕ್ಕಾಗದೆ ಮನೆಗೆ ಬಂದಿರ್ತಾರೆ. ಸಾವಿತ್ರಿ ಅವ್ರು ಹೇಳ್ತಾರೆ, ಅಲ್ಲ ಕಣತ್ತಿಗೆ, ನಾವೇ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ಈಗ ನೋಡಿದರೆ ನಮ್ಮವ್ವ ನಮ್ಗಿಂತ ಬುದ್ಧಿವಂತೆ ಅಂತ ತೋರಿಸ್ಬಿಟ್ಲು ಅಂತ ಹೇಳ್ತಾರೆ. ನಾವು ಆಟೋನ್ ಪ್ಲಾನ್ ಮಾಡ್ಕೊಂಡು ಹೋದ್ರುವೆ ಏನು ಉಪಯೋಗ ಆಗ್ದಂಗೆ ಆಗ್ಬಿಡ್ತಲ್ಲ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅತ್ತೆ, ಈ ಅಮ್ಮಮ್ಮ ಈ ವಿಷಯದಲ್ಲಿ ಸಾಕ್ಷಿ ಸಿದ್ಧ ಮಾಡಿರೋದು ನೋಡಿದರೆ ನಾವು ಈ ವಿಷಯದಲ್ಲಿ ಏನು ಮಾಡೋಕ್ಕಾಗಕ್ಕಿಲ್ಲ ಅಂತ ಅನಿಸುತ್ತೆ ಅಂತ ವಿನಂತಿ ಅವ್ರು ಹೇಳ್ತಾರೆ. ಅತ್ತೆ ನಮ್ಮ ಹತ್ರ ಸುಳ್ಳು ಹೇಳಿ ಆ ಸುಳ್ಳುನ್ನೇ ಸತ್ಯ ಅಂತ ನಂಬ್ಸೋಕ್ಕೆ ಒದ್ದಾಡ್ತಾ ಇದ್ದಾರಂದ್ರೆ ಆ 3 ಅಡಿ ಅತ್ತೆನ ಬಳಸ್ಕೊಂಡು ಏನೋ ಕಾರ್ಯ ಸಾಧಿಸ್ಕೋತಾಳೆ ಅಂತ ಅನಿಸ್ತಾ ಇದೆ ಅಂತ ಈಶ್ವರಿ ಅವರು ಹೇಳ್ತಾರೆ. ಅದು ಏನು ಅನ್ನೋದ ಮೊದಲು ತಿಳ್ಕೊಂಡು ಪತ್ತೆ ಮಾಡಬೇಕು ಅಂತ ಈಶ್ವರಿ ಅವರು ಹೇಳಿದಾಗ ಚಿತ್ರ ಅವ್ರು ಹೇಳ್ತಾರೆ, ಅದಕ್ಕೇನಂತೆ ಬಿಡವ, ನೇರವಾಗಿ ಹೋಗಿ ಆ 3 ಅಡಿನೇ ಕೇಳೋಣ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಅದು ಸರಿ, ನಾವು ಒಟ್ಟಿಗೆ ಬಂದಾಗ ಆ 3 ಅಡಿ ಏನಾದರೂ ನೋಡಿದ್ರಾ ಅಂತ ಕೇಳ್ತಾರೆ. ಇಲ್ಲ ಅದ್ಗೆ, ನಾವು ಬಂದಾಗಿಂದ ನನ್ನ ಕಣ್ಣಿಗಂತೂ ಬಿದ್ದಿಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅತ್ತೆ, ಆಟೋತಿಂದ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅವಳು ಅಂತ ವಿನಂತಿಯವ್ರು ಹೇಳ್ತಾರೆ. ಆಗ ಚಿತ್ರ ಅವ್ರು ಹೇಳ್ತಾರೆ, ಅವಳು ಎಲ್ಲಿಗೆ ಹೋದಳು, ಇಲ್ಲೇ ಎಲ್ಲಾದ್ರೂ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಹೇಳ್ತಾರೆ. ಇಲ್ಲ ಚಿತ್ರ, ಅವಳು ಒದ್ದಾಟ ಕಳ್ಳಾಟ ನೋಡ್ತಾ ಇದ್ರೆ ಆ 3 ಅಡಿ ಏನೋ ಮಾಡೋಕೆ ಹೊಂಟವಳೆ, ಮೊದಲು ಅವಳು ಅಟ್ಟಿಲ್ಲ ಅವಳ ಇಲ್ವಾ ಅಂತ ಮೊದಲು ತಿಳ್ಕೊ ಹೋಗಿ ಅಂತ ಈಶ್ವರಿ ಅವರೇ ಹೇಳ್ತಾರೆ. ಚಿತ್ರ ಹಾಗೆ ವಿನಂತಿಯವರು ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಬಂದು ಹೇಳ್ತಾರೆ. ಸೆಡ್ಡಲ್ಲಿ ನೋಡಿದ್ರೇನೆ ಅಂತ ಸಾವಿತ್ರಿ ಅವ್ರು ಕೇಳಿದಾಗ ಇಲ್ಲ ಅಂತ ಚಿತ್ರ ಅವ್ರು ಹೇಳ್ತಾರೆ. ಈಶ್ವರಿ ಅವ್ರು ಹೇಳ್ತಾರೆ, ಅಲ್ಲ ಕಣೆ, ಹುಡ್ಕೋ ಕಡೆ ಹುಡ್ಕೋದು ಬಿಟ್ಟು ಬೇರೆ ಕಡೆ ಎಲ್ಲ ಹುಡುಕಿದಿರಲ್ಲ ಅಂತ ಹೇಳ್ತಾರೆ. ಸತ್ಯ ಏನು ಅಂತ ತಿಳ್ಕೊಳ್ಳೇಬೇಕು ಸಾವಿತ್ರಿ, ನಡಿ ಹೋಗುಮ್ಮ ಅಂತ ವಿದ್ಯೆ ಇರೋ ಸೆಡ್ಗೆ ಬರ್ತಾ ಇರಬೇಕಾದ್ರೆ ಅಜ್ಜಿ ಅಲ್ಲಿ ನಿಂತ್ಕೊಂಡಿರ್ತಾರೆ. ಅವ್ರನ್ನ ನೋಡಿ ಹಾಗೆ ಹೋಗ್ಬಿಡ್ತಾರೆ. ಈ ಕಡೆ ಅಜ್ಜಿಗೆ ಗಾಬರಿ ಆಗುತ್ತೆ. ಗೌಡ್ರೆ, ಅಪ್ಪಿತಪ್ಪಿ ನಾವು ಚಿಕ್ಕತ್ತೆ ಕೈಗೆ ಸಿಗಾಕೊಂಡ್ರೆ ಆಟೆ ನಮ್ಮ ಕತೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಅವ್ರು ಅಟ್ಟಿಗೆ ಬರುವಷ್ಟರಲ್ಲಿ ನಾವು ಅಟ್ಟಿಗೆ ಹೋಗ್ಬೇಕು, ಒಸಿ ಬಿರ್ಬಿರ್ನೆ ಹೋಗಿ ಗೌಡ್ರೆ ಅಂತ ಹೇಳ್ತಾರೆ.
ನಿಮ್ಮ ಹೊಟ್ಟೆಲಿರೋ ನನ್ನ ಮಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಂತ ಭದ್ರವ್ರು ಹೇಳಿದಾಗ ವಿದ್ಯವ್ರು ಹೇಳ್ತಾರೆ, ಓಹೋಹೋ ನನ್ಕಿಂತ ನನ್ನ ಹೊಟ್ಟೆಲಿರೋ ಮಗು ಮ್ಯಾಗೆ ಯೋಚನೆ ಅನ್ನಿ. ಆಯಿತು ನಿಮ್ಮ ಮಗಿ ಬಗ್ಗೆ ಸಾನೆ ಪ್ರೀತಿ ಅದಂತ ನಾನು ಸಂದ ಗೊತ್ತದೆ. ನಾನು ಬಿಗಿಯಾಗಿ ಹಿಡ್ಕೊಂಡು ಕೂತಿದ್ದೀನಿ ಅಂತ ವಿದ್ಯವ್ರು ಹೇಳಿದಾಗ ಭದ್ರವ್ರು ಹೇಳ್ತಾರೆ, ನನಗೆ ಹೋಗೋದು ಗೊತ್ತದೆ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ತಾರೆ. ಈ ಕಡೆ ಭದ್ರ ಅಜ್ಜಿ ಆ ಕಡೆಯಿಂದ ಈ ಕಡೆಗೆ ತಾನೇ ಮಾತಾಡ್ಕೋತಾ ಇರ್ತಾರೆ. ಇವ್ರು ನೋಡಿದ್ರೆ ಅನುಮಾನ ಬಂದು ಅಟ್ಟಿ ಎಲ್ಲ ತಡ್ಕಾಡ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ. ಅಯ್ಯೋ ಏನ್ ಗ್ರಾಚಾರ ಕಾದಿದ್ಯೋ ಕಾಣೆ ಅಂತ ಹೇಳ್ತಾರೆ. ಈಶ್ವರಿಗೆ ಹಂಗೆ ಸೆಡ್ಡಲ್ಲೆಲ್ಲ ಹುಡುಕ್ತಾರೆ, ವಿದ್ಯೆ ಕಾಣಿಸೋದಿಲ್ಲ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಈ 3 ಅಡಿ ಎಲ್ಲೋ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅತ್ತೆನ ಸಂದಾಗ ಉಪಯೋಗಿಸ್ಕೊತಾ ಇದ್ದಾಳೆ. ಅದಕ್ಕೆ ಅತ್ತೆ ನಮ್ಮ ಹತ್ರ ಸುಳ್ಳು ಹೇಳಿರೋದು. ಈ ಮಟ್ಟಕ್ಕೆ ಅತ್ತೆನ ಕೈಲಿ ಸುಳ್ಳು ಹೇಳಿಸಿದಾರ ಅಂದ್ರೆ ಏನೋ ದೊಡ್ಡದಾಗಿ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಅಂತ ಈಶ್ವರಿ ಅವ್ರು ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾಳೆ, ಅದಕ್ಕೆ ನಮ್ಮ ಅವ್ಗೆ ಏನಾಗಿದೆ, ಅವಳು ಇಂಥ ಕೆಲಸ ಮಾಡಿದಾರ ಅಂತ ಗೊತ್ತಿದ್ದು ಅವಳು ಬೆನ್ನೆಲ್ಬಾಗ ಯಾಕೆ ನಿಂತ್ಕೋಬೇಕು ಅಂತ ಹೇಳ್ತಾರೆ. ಸಾವಿತ್ರಿ, ಆ 3 ಅಡಿ ಅವಳು ಸಾಮಾನ್ಯದವಳು ಅನ್ಕೊಂಡಿದ್ಯಾ? ಅವಳು ಕಾರ್ಯ ಹೆಂಗ್ ಸಾಧಿಸ್ಕೋಬೇಕಂತ ಸಂದ ಕಲ್ತ್ಕೊಂಡಿದ್ದಾಳೆ ಅವಳು. ಹಂಗೆ ಯಾರಿಗೆ ಹೆಂಗೆ ಒಳಕಕ್ಕಬೇಕು ಅಂತ ಎಲ್ಲ ಗೊತ್ತಿಟ್ಕೊಂಡು ಅತ್ತೆನ ಬುಟ್ಟಿ ಒಳಗೆ ಹಾಕ್ಯಂದಿದ್ದಾಳೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಹಂಗಾರೆ ಅವಳು ಅವತ್ತು ಎಲ್ಲಿಗೆ ಹೋಗಿರ್ಬೋದು, ಇವತ್ತು ಎಲ್ಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಚಿತ್ರ ಅವ್ರು ಹೇಳ್ತಾರೆ. ಅದನ್ನ ತಿಳ್ಕೊಬೇಕಂದ್ರೆ ನಾವೀಗ ಅತ್ತೆನ ಪ್ರಶ್ನೆ ಮಾಡಬೇಕು ಅಂತ ಈಶ್ವರಿ ಅವರು ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊಡ್ತಾರೆ. ನೀ ಮುಚ್ಚಿಟ್ಟಿದ್ದು ಬಯಲಾಯ್ತು, ನಿನ್ನ ನಾಟಕದ ಬಾಗ್ಲು ಮುಸ್ತು, ಇನ್ನಾರು ನಿಜ ಏನು ಅಂತ ಹೇಳು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಏನೋ ಮುಚ್ಚಿಟ್ಟಿದ್ದು ಸತ್ಯ ಅಂತ ಬಡಬಡಿಸ್ತಾ ಇದೀಯಾ? ನಾನೇನೆ ಸತ್ಯ ಮುಚ್ಚಿಟ್ಟಿದ್ದು? ಅತ್ತೆ, ಗೊತ್ತಾದ ಸತ್ಯಕ್ಕೆ ಸುಳ್ಳು ಬಣ್ಣ ಹಚ್ಚಿದ್ರೆ ಅದು ಹಿಡಿಯಕ್ಕಿಲ್ಲ, ಹಂಗೆ ಸುಳ್ಳಿನ ಮಾತು ನಡೆಯಕ್ಕಿಲ್ಲ. ಸತ್ಯ ಏನು ಅಂತ ಹೇಳಿ ಅಂತ ಈಶ್ವರಿ ಅವ್ರು ಕೇಳಿದಾಗ ಭದ್ರ ಅಜ್ಜಿ ಹೇಳ್ತಾರೆ, ಏನ್ರ ನಿನಗೆ ಗೊತ್ತಿರೋದು? ಅಲ್ಲಿ ಬಂದು ಪತ್ತೆದಾರಿಕೆ ಮಾಡೋರಂಗೆ ಏನೇನೋ ಪ್ರಯತ್ನ ಮಾಡಿದ್ರಿ, ಈಗ ನೋಡಿದ್ರೆ ಹಿಂಗೆ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಿ. ಅಯ್ಯೋ ನಿಮ್ಗೆಲ್ಲ ಏನಾಗೋದು ಅಂತವಾ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ನಮ್ಗೇನು ಆಗಿಲ್ಲ ಅಮ್ಮಮ್ಮ, ಆದ್ರೆ ನೀನು ಆ ವಿದ್ಯನ್ ಜೊತೆ ಸೇರ್ಕೊಂಡು ಏನೋ ನಡೆಸ್ತಾ ಇದೆಯಲ್ಲ ಅದ್ರ ಬಗ್ಗೆ ಹೇಳು ಅಂತ ವಿನಂತಿಯವ್ರು ಹೇಳ್ತಾರೆ. ನಿಮ್ಗೆಲ್ಲ ಅನುಮಾನದ ಪಿಶಾಚಿ ಮೆಟ್ಕೊಂಡಿದೆಯೋ ಹೆಂಗೆ, ಏನಾಗ್ಯದ ನಿಮ್ಗೆ ಅಂತ ಭದ್ರ ಅಜ್ಜಿ ಕೇಳಿದಾಗ ಚಿತ್ರ ಅವ್ರು ಹೇಳ್ತಾರೆ, ಅಮ್ಮಮ್ಮ ಸುಮ್ಕೆ ಯಾಕೆ ವಾದ ಮಾಡಿ, ನಿನ್ನೆ ನೀನು ವಿದ್ಯಾನ್ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು. ದಿಟ ಹೇಳ್ಬಿಡಿ ಅತ್ತೆ, ಇವತ್ತವಳು ಎಲ್ಲಿಗೆ ಹೋಗಿದ್ದಳು, ಏನಿವೆಲ್ಲವಾ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಅಷ್ಟರಲ್ಲಿ ವಿದ್ಯೆಯವರು ಚಿಕ್ಕತ್ತೆ ಅನ್ಕೊಂಡು ಅಲ್ಲಿಗೆ ಬರ್ತಾರೆ. ವಿದ್ಯೆಯವ್ರನ್ನ ನೋಡ್ತಿದ್ದ ಹಾಗೆ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ. ಈಶ್ವರಿ ಅವರು ವಿದ್ಯೆಯವ್ರನ್ನ ಹುಡ್ಕಕ್ಕೆ ಅಂತ ಶೆಡ್ಡಿಗೆ ಹೋದಾಗ ಅಷ್ಟರಲ್ಲಿ ಭದ್ರ ಅಜ್ಜಿ ಭದ್ರರಿಗೆ ಕಾಲ್ ಮಾಡಿ ಹೇಳ್ತಾರೆ, ಹಿಂಗೆ ಹುಡ್ಕೋಕೆ ಹೋಗಿರೋದು ನೋಡು, ಅಟ್ಟಿ ಹೆಂಗಸ್ರೆಲ್ಲ ನಿನ್ನ ಹುಡುಕ್ತಾ ಇದ್ದಾರಂತೆ, ಅದಕ್ಕೆ ಇತ್ಲ ಕಡೆಯಿಂದ ಹೋಗುವ ಅಂತ ವಿದ್ಯೆಯವ್ರಿಗೆ ಭದ್ರವ್ರು ಹೇಳ್ತಾರೆ. ಈಗ ಬ್ಯಾಗ್ ತಗೊಂಡೋಗಿ ಯಾರಿಗೂ ಕಾಣದಂಗೆ ಮುಚ್ಚಿಟ್ಬಿಡು, ರಾತ್ರಿ ತಗೊಳುವಂತೆ ಅಂತ ಹೇಳ್ಕೊಡ್ತಾರೆ ಭದ್ರ ಅವರು. ವಿದ್ಯೆಯವರು ಹೇಳ್ತಾರೆ, ಚಿಕ್ಕತ್ತೆ ನಿಮಗೆ ಕಾಫಿ ಕೊಡ್ಬೇಕಂತ ನಾನು ಎಲ್ಲೆಲ್ಲೋ ಹುಡುಕಿದೆ ಗೊತ್ತೇ, ಅಲ್ಲ ಅಮ್ಮಮ್ಮನ್ನ ಹಾಸ್ಪಿಟ್ಲಿಂದ ಕರ್ಕೊಂಬಂದವರು, ನೀವೆಲ್ಲರೂ ಎಲ್ಲಿಗೆ ಹೊಂಟೋದ್ರಿ ಅಂತ ವಿದ್ಯೆಯವ್ರು ಕೇಳ್ತಾರೆ. ಪರವಾಗಿಲ್ಲ ಕಣೆ, ನೀನು ನಾನು ಕೇಳೋ ಪ್ರಶ್ನೆನ ನೀನು ಕೇಳ್ತಾ ಇದೀಯೇ, ಎಲ್ಲೇ ಹೋಗಿದ್ದೆ, ನಾವೆಲ್ಲ ಇಡೀ ಹಟ್ಟಿನ ಹುಡುಕಿದ್ವಿ, ಆವಾಗ ಇಲ್ಲದೆ ಇದ್ದೋಳು ಇವಾಗ ಹೆಂಗೆ ಬಂದೆ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಏನು ಅಂತ ಕೇಳಿರಿ ಚಿಕ್ಕತ್ತೆ, ಚಿತ್ರಕ್ಕ ವಿನಂತಿ ಅಕ್ಕನ್ನ ಕಣ್ ತಪ್ಪಿಸಿ ಎಲ್ಲಿಗೆ ಹೋಗೋಕ್ಕಾಗ್ತದೆ, ಶೆಡ್ಡಲ್ಲಿ ಇರ್ತೀನಿ, ಇಲ್ಲ ಅಂದರೆ ಇಲ್ಲೇ ಎಲ್ಲಾದರೂ ಕೆಲಸ ಮಾಡ್ಕೊಂಡಿರ್ತೀನಿ ಚಿಕ್ಕತ್ತೆ. ಆಗ ವಿನಂತಿಯವ್ರು ಹೇಳ್ತಾರೆ, ನಿನ್ನ ಇಡೀ ಮನೆ ಹುಡುಕಿದ್ವಿ, ಶೆಡ್ಡಲ್ಲೂ ಹುಡುಕಿದ್ವಿ, ಎಲ್ಲೂ ಕಾಣದೇ ಇರೋಳು ಇವಾಗ ಎಲ್ಲಿಂದ ಬಂದೆ ಅಂತ ಕೇಳ್ತಾರೆ. ನೀವೆಲ್ಲ ಹಾಸ್ಪಿಟ್ಲಿಂದ ಬಂದ್ರಿ ಅಲ್ವಾ, ಅದನ್ನ ನೋಡಿ ನಿಮಗೆಲ್ಲ ಕಾಫಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆ ಕಡೆ ಹೋದೆ ನಾನು ಅಂತ ವಿದ್ಯೆಯವ್ರು ಹೇಳ್ತಾರೆ. ಮತ್ತೆ ಅಡುಗೆ ಮನೆ ನೋಡಕ್ ಬಂದಾಗ ನೀನು ಇರಲಿಲ್ಲ ಅಂತ ಚಿತ್ರ ಅವ್ರು ಹೇಳ್ತಾರೆ. ಓ, ನೀವು ನನ್ನ ಹುಡ್ಕೊಂಡು ಅಡುಗೆ ಮನೆ ತಾವ ಹೋಗಿದ್ದೀರಾ, ನಾನು ಕಾಫಿ ಮಾಡಿಕೊಂಡು ನಿಮ್ಮ ರೂಮ್ ತವ ನಿಮ್ಮನ್ನು ಹುಡ್ಕೊಂಡು ಹೋಗಿದ್ದೀನಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಹಂಗಾರೆ ನಾನು ನಿಮ್ಮನ್ನ ಹುಡ್ಕೊಂಡು ನೀವು ನಮ್ಮನ್ನ ಹುಡ್ಕೊಂಡು ಅಟ್ಟಿಯೆಲ್ಲ ತಿರುಗಾಡಿದೀವನ್ನಿ, ನಿಮಗೆ ಅಷ್ಟೆಲ್ಲ ಅನುಮಾನ ಇದ್ದರೆ ಅಮ್ಮಮ್ಮನ್ನೇ ಕೇಳಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಅಯ್ಯೋ ಇವ್ರಿಗೆಲ್ಲ ಯಾಕೋ ಅನುಮಾನದ ದೆವ್ವ ಮೆಟ್ಕೊಂಡಿದೆ ಕಣೆ, ಅಯ್ಯೋ ಸುಮ್ಕೆ ಏನೇನೋ ಮಾತಾಡ್ತವ್ರೆ, ಇವ್ರ ಬುದ್ಧಿಗೆ ಏನಾಗೈತೋ ಏನೋ, ತತ್ತ ಕಾಫಿನಾ ಅಂತ ಭದ್ರಜ್ಜಿ ಹೇಳ್ತಾರೆ. ಚಿಕ್ಕತ್ತೆ ಕಾಫಿನ ಕುಡೀರಿ, ಆಸ್ಪತ್ರೆಗೆ ಹೋಗಿ ಸುಸ್ತಾಗಿ ಬಂದಿದ್ದೀರಾ, ನಿನ್ನ ಕನ್ಫ್ಯೂಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ವಿದ್ಯೆ ಅವರಿಗೆಲ್ಲ ಕಾಫಿ ಕೊಟ್ಬಿಟ್ಟು ನಡಿಯೇ, ಇವತ್ತು ನನಗೆ ಜಾಮೂನ್ ತಿನ್ಬೇಕು ಅನಿಸ್ತಾ ಇದೆ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ನೋಡಿದ್ರೆ ಅತ್ತಿಗೆ ನಮ್ಮವ್ವ ಜಾಮೂನ್ ತಿನ್ಬೇಕಂತ ಇರೋದು, ಅದು ಅಲ್ದೆಯ ಈಗ ತಾನೇ ಹಾಸ್ಪಿಟ್ಲಿಂದ ಬಂದವಳೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಗೊತ್ತಾಯ್ತದೆ ಸಾವಿತ್ರಿ, ಆದರೆ ಇವರಿಬ್ರು ರಹಸ್ಯವಾಗಿ ಏನೋ ಮಾಡ್ತಾ ಇದ್ದಾರೆ, ಅದು ಗೊತ್ತಾಯ್ತದೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಈ ಕಡೆ ವಿದ್ಯೆ ಕಣ್ಮುಚ್ಕೊಂಡು ಕೂತಿರ್ಬೇಕಾದ್ರೆ ನಿದ್ದೆ ಮಾಡ್ತಾ ಇದ್ದಾಳೇನೋ ಅಂತ ಅನ್ಕೊಂಡು ಭದ್ರ ಅವ್ರು ಹೇಳ್ತಾರೆ, ಮೌ ಎಬ್ಬಸೋಳ್ನ ಅಂತ ಭದ್ರ ಅಜ್ಜಿಗೆ ಹೇಳ್ತಾರೆ. ವಿದ್ಯಾ ಅಂತ ಹೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಹೇಳಿ ಅಮ್ಮಮ್ಮ ಅಂತ. ಅಲ್ವೇ ಇರೋದೇ ಇನ್ನು ಹೊತ್ತು ಅಂದ್ಮ್ಯಾಕೆ ಓದ್ಕೊಳ್ಳೋದು ಬಿಟ್ಟು ಇದೇನಿದು ತೂಕಡಿಸ್ಕೊಂಡು ಕೂತಿದೀಯಾ, ಯಾಕೆ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ವೇ ಅಂತ ಅಜ್ಜಿ ಕೇಳ್ತಾರೆ. ಅಮ್ಮಮ್ಮ ನಾನು ತೂಗುಡಿಸ್ತಾ ಇರಲಿಲ್ಲ, ಕಣ್ಣು ಮುಚ್ಕೊಂಡು ರಿವೈಸ್ ಮಾಡ್ಕೋತಾ ಇದ್ದೆ. ಏನೇ ಹಂಗಂದ್ರೆ ಅಂತ ಕೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ,
ಹಂಗಂದ್ರೆ ನಾನು ಓದಿರೋದೆಲ್ಲ ಇನ್ನೊಂದ್ಸಲ ಮನಸಲ್ಲೇ ಓದ್ಕೋತಾ ಇದ್ದೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ಓಹೋ ಮೇಕೆ ಕುರಿ ತಿಂದದ್ನೆಲ್ಲ ಮೇಯ್ತಾ ಇರುತ್ತಲ್ಲ, ಅವು ಮೇಕೆಗಳು ಹೆಂಗೆ ಮೆಲ್ಕಾಗ್ತಾ ಇರ್ತಾವೋ ಬಾಯಲ್ಲಿ ಇಟ್ಕೊಂಡು ಹಾಗೆ ನಿನ್ನ ತಲೆಯಲ್ಲಿ ಮೆಲ್ಕಾಗ್ತಾ ಇದೆಯಾ ಅಂತ ಹೇಳ್ತಾರೆ. ಅದು ಸರಿ, ಪರೀಕ್ಷೆಯಲ್ಲಿ ನೀನು ಪಾಸ್ ಆಯ್ತೀಯ ತಾನೇ ಅಂತ ಅಜ್ಜಿ ಕೇಳ್ತಾರೆ. ಬಿಡು ಅಮ್ಮಮ್ಮ, ಪಾಸ್ ಆಯ್ತೀನಿ ಅಂತ ನಕ್ಕೋತಾ ಹೇಳಬೇಕಾದ್ರೆ ಭದ್ರಾಜ್ಜಿ ಹೇಳ್ತಾರೆ, ಹಂಗಾರೆ ನೀನು ಪಾಸ್ ಆಗೋಕ್ಕಿಲ್ಲ ಅನ್ನು. ಆಗ ಭದ್ರವ್ರು ಹೇಳ್ತಾರೆ, ಎಲ್ಲರ್ಕಿನ್ನ ಟಾಪಲ್ಲಿ ಪಾಸ್ ಆಗ್ತಾಳೆ ಬಿಡು ಅಮ್ಮಮ್ಮ ಅಂತ ಭದ್ರವ್ರು ಹೇಳ್ತಾರೆ. ಸರಿ ಸರಿ, ನೀನು ಓದಿದಕ್ಕೂ ಬರ್ದಕ್ಕೂ ಸಾರ್ಥಕ ಆಗುತ್ತೆ ಬಿಡು ಅಂತ ಭದ್ರಾಜ್ಜಿ ಹೇಳ್ತಾರೆ. ಸರಿ ಅಮ್ಮಮ್ಮ, ನೀವು ನನಗೋಸ್ಕರ ಪಟ್ಟಿರೋ ಕಷ್ಟಕ್ಕೆ ಅರ್ಥ ಸಿಗಂಗೆ ಮಾಡ್ತೀನಿ ಬಿಡಿ ಅಂತ ವಿದ್ಯವ್ರು ಹೇಳ್ತಾರೆ. ಅದು ಸರಿ, 8 ನಂಬರ್ ತೆಗ್ದಿಯೇ ಅಂತ ಭದ್ರಾಜ್ಜಿ ಕೇಳ್ತಾರೆ. ಅಮ್ಮಮ್ಮ, ನಮ್ಮ ಕಾಲೇಜಲ್ಲಿ ನಡೆದಿರೋ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ 600ಕ್ಕೆ 596 ತಗೊಂಡಿದ್ದೆ ಅಂತ ವಿದ್ಯವ್ರು ಹೇಳ್ತಾರೆ. ಓಹೋ ಸಬ್ಬಸ್ ಬಿಡೆ, ನನ್ನಂಗೆ ನೀನು ಸಂದಾಗ ಓದಿದೀಯಾ ಅಂದಂಗಾಯ್ತು ಅಂತ ಭದ್ರಾಜ್ಜಿ ಹೇಳ್ತಾರೆ. ಎಲ್ಲ ಮುದುಕೀಸ್, ನೀನು ಸಂದಾಗ ಓದಕ್ಕೆ ಅದ್ಯಾವ ಕಾಲೇಜಿಗೆ ಹೋಗಿದ್ದೇವ ಅಂತ ಭದ್ರವ್ರು ಕೇಳ್ತಾರೆ. ಕಾಲೇಜಿಗೆ ಅಲ್ಲ ಕಣ್ಲ, ನಾನು ಆ ಕಾಲದಲ್ಲೇ ಸ್ಕೂಲ್ಗೆ ಹೋಗಿ ನಾನು 4ನೇ ಕ್ಲಾಸ್ ಪಾಸ್ ಮಾಡಿವ್ನಿ ಗೊತ್ತಾ ಅಂತ ಹೇಳ್ತಾರೆ. ನಮ್ಮ ಅಪ್ಪ ಅವ್ವ ಏನಾದರೂ ನನ್ನ ಹೈಸ್ಕೂಲಿಗೆ ಕಳಿಸಿದ್ರೆ ಹಿಂಗೆ ಹರ್ಕೊಂಡು ಕುಡ್ಕೊಂಡ್ಬಿಡ್ತಿದ್ದೆ ಅಂತ ಅಜ್ಜಿ ಹೇಳ್ತಾರೆ. ಮುದುಕಿ, ಅದು ಕಬ್ಬಿನ ಜಲ್ಲೆ ನೋಡೋ ಅರ್ದು ಕುಡಿದ್ಬಿಡಕ್ಕೆ ಜಂಬ ಕೊಚ್ಕೊಂಡು ಸಾಕು, ಬಾಯಿ ಮುಚ್ಕೊಂಡು ಕೂತ್ಕೋ ಸಾಕು ಅಂತ ಭದ್ರವ್ರು ಹೇಳ್ತಾರೆ. ವಿದ್ಯಾ, ನನ್ನಷ್ಟು ಸಂದಾಗ ಓದಿಲ್ವಲ್ಲ ಅಂತ ಅವನಿಗೆ ಹೊಟ್ಟೆ ಉರಿ ಅಂತ ಅಜ್ಜಿ ಹೇಳ್ತಾರೆ. ಆಗ ಭದ್ರವ್ರು ಹೇಳ್ತಾರೆ, ಏನೋ ಹೇಳ್ದಂಗಿತ್ತು ಅಂತ ಕೇಳ್ತಾರೆ. ಅದೇನು ಇಲ್ಲ ಕಣಂತೆ, ಅಂಗಡಿಗೆ ಹೋಗ್ಬಿಟ್ಟು ನಿಂಬೆ ಹುಳಿ ಪೆಪ್ಪರ್ ಮಂಟ ತಕ್ಕಂಬ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ನಿನಗ್ಯಾಕೆ ಅವು ಅಂತ ಭದ್ರವ್ರು ಕೇಳಿದಾಗ ಭದ್ರ ಅಜ್ಜಿ ಹೇಳ್ತಾರೆ, ನನಗಲ್ಲ ಕಣ, ಅವು ವಿದ್ಯೆ ಪರೀಕ್ಷೆ ಬರುವಾಗ ಬಾಯಿ ಒಣಗಬಾರ್ದಂತ ಹಾಕ್ಕೊಂಡ್ಲಿ ಅಂತ ಹೇಳಿರೋದು, ಹೋಗಿ ತಕ್ಕಂಬ ಅಂತ ಹೇಳ್ತಾರೆ. ಮುದುಕಿ, ನಿನ್ನ ಕಾಲದಾಗ ಸಿಗ್ತಾ ಇತ್ತಲ್ಲ, ಆ ಥರದಲ್ಲಿ ಸಿಗೋಕ್ಕಿಲ್ಲ, ತರ್ತೀನಿರು, ಯಾವ್ದು ಬರ್ತದೋ ಅದನ್ನು ತೊಗೊಂಬರ್ತೀನಿ ಅಂತ ಭದ್ರವ್ರು ಹೇಳ್ತಾರೆ. ವಿದ್ಯಾ, ಪರೀಕ್ಷೆ ಬರೆಯುವಾಗ ಒಂದೊಂದೇ ಬಾಯಿಗಕ್ಕೋ, ಅದೇನೋ ಹೇಳ್ದೆಲ್ಲ ಅದನ್ನೇ ಬಾ ಅಂತ ಅಜ್ಜಿ ವಿದ್ಯನ್ಗೆ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.